ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಎಲ್ಲರೂ ಪ್ರೋಟೀನಿಂದ ಬಿದ್ದಿದ್ದಾರೆ. ನಾನೂ ಪ್ರೋಟೀನ್ ರಿಚ್ ಫುಡನ್ನು ನನ್ನ ಮಗನಿಗೆ ಮಾಡಿ ಕೊಟ್ಬಿಟ್ಟು ಅವನನ್ನು ತುಂಬ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಮಾಡಿಬಿಡ್ಬೇಕಂತ ಡಿಸೈಡ್ ಮಾಡಿದೆ. ಆದ್ದರಿಂದ ಗೂಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರೋಟೀನ್ ರಿಚ್ ಫುಡ್ಸ್ ಯಾವುದು ಅಂತ ಎಲ್ಲ. ಈಗೇನಾಯಿತು, ನನಗೆ ಕೆಲವೊಂದು ವೀಡಿಯೋಸ್ ಬಂದು ಕನ್ನಡದಲ್ಲಿ ಬಂದು ಕೆಲವೊಂದು ಅಕ್ಕಗಳು, ಕೆಲವೊಂದು ಅಣ್ಣಂದರು ಎಲ್ಲರೂ ಅಡುಗೆ ಮಾಡಿ ಹಾಕಿದರು. ಅದನ್ನೆಲ್ಲ ಸ್ಕ್ರೋಲ್ ಮಾಡ್ಕೊಂಡು ಬಂದೆ, ಏನೇನು ಮಾಡ್ಬೋದು ಅಂತೆಲ್ಲ. ಕೆಲವೊಂದು ಅಕ್ಕಂದರು ಮುಖ ತೋರಿಸ್ತಾ ಇದ್ರು, ಕೆಲವೊಂದು ಅಕ್ಕಂದರು ಮುಖ ತೋರಿಸ್ತಾ ಇರಲಿಲ್ಲ. ಇನ್ನು ಕೆಲವೊಂದು ಅಣ್ಣಂದರು ಇದ್ದರು ಬಿಡಿ, ಅಣ್ಣಂದ್ರೋ ತಮ್ಮಂದ್ರೋ ನನಗೇನು ಗೊತ್ತು, ಅಂತೂ ಜನ ಅಂತೂ ಇದ್ದರು. ಅಕ್ಕಂದ್ರೋ ತಂಗಿಯಂದ್ರೋ ಅದು ಗೊತ್ತಿಲ್ಲ, ಹೋಗಲಿ ಬಿಡ್ರಿ, ಅವ್ರ ವಯಸ್ಸು ತಗೊಂಡು ನಾನೇನು ಮಾಡಲಿ ಅಂತೂ ಅಡುಗೆ ಮಾಡಿ ಪೋಸ್ಟ್ ಮಾಡಿದರು. ನಾನಂತೂ ಚೆಕ್ ಮಾಡ್ತಾಯಿದ್ದೆ. ಸಡನ್ನಾಗಿ ಒಂದು ಫುಲ್ ಹೈ ರಿಚ್ ಪ್ರೋಟೀನ್ ಅಂತ ಒಂದು ಬಂದು ತೋರಿಸೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಕ್ಲಿಕ್ ಮಾಡಿ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಗಾಬರಿ ಆಗೋಯ್ತು. ಅಲ್ಲಿ ಒಬ್ಬರು ವ್ಯಕ್ತಿ ಶರ್ಟ್ಲೆಸ್ ಆಗಿ ಫುಲ್ಲು ಜಿಮ್ ಬಾಡಿನಲ್ಲಿ ನಿಂತ್ಕೊಂಡು ಪ್ರೋಟೀನ್ ಫುಡ್ ಅಂತ ಕುಕ್ ಮಾಡ್ತಾಯಿದ್ರು. ಇವಾಗ ಹೇಳ್ತೀನಿ ಕೇಳಿ, ಅವರು ಶರ್ಟ್ಲೆಸ್ ಆಗಿದ್ದಾರೆ ಅನ್ನೋದು ನನ್ನ ಪ್ರಾಬ್ಲಮ್ ಅಲ್ಲ. ಅವರು ಜಿಮ್ಗೆ ಹೋಗಿರೋದು ನಿಜ, ಬಾಡಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ತುಂಬ ವರ್ಕೌಟ್ ಮಾಡಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಎನರ್ಜಿ ಕೊಟ್ಟಿದ್ದಾರೆ, ದುಡ್ಡನ್ನು ಸ್ಪೆಂಡ್ ಮಾಡಿದ್ದಾರೆ ವರ್ಕೌಟ್ ಮಾಡೋದಕ್ಕೆ. ಆದ್ದರಿಂದ ಅವ್ರಿಗಿರೋ ಲುಕ್ಸನ್ನು ಯೂಸ್ ಮಾಡಿಕೊಂಡು ಅವ್ರು ಪ್ರೋಟೀನ್ ಫುಡನ್ನು ಸೆಲ್ ಮಾಡ್ತಾಯಿದ್ರು. ಅದು ಒಂದು ಮಾರ್ಕೆಟಿಂಗ್ ಐಡಿಯಾ ರೀ. ಆದರೆ ವಿಷಯ ಏನಾಯ್ತಂದರೆ, ಅದು ನೋಡೋ ರೀತಿಯ ಜನ ಬೇರೆ ಇರ್ತಾರೆ. ಇವಾಗ ನೋಡಿ, ಎಲ್ಲ ಮೂವಿನೂ ಎಲ್ಲರೂ ನೋಡಲ್ಲ, ಹೌದಾ? ಎಲ್ಲ ಥರದ ಪುಸ್ತಕನೂ ಎಲ್ಲರೂ ಓದಲ್ಲ ರೀ. ಎಲ್ಲ ಕೆಟಗರಿ ಬೇರೆ ಬೇರೆ ಇರುತ್ತೆ. ಹಿಸ್ಟ್ರಿ ಬುಕ್ಸ್ ಬೇರೆ ಇರುತ್ತೆ, ಬಯೋಗ್ರಫಿ, ಆಟೋಬಯೋಗ್ರಫಿ, ಅಥವಾ ಬೇರೆಯವ್ರ ಸ್ಟೋರಿಯನ್ನು ನಾವು ಬರೆದಿರೋ, ಅಥವಾ ಫಿಕ್ಷನ್ಸು, ಸೈನ್ಸ್ ಫಿಕ್ಷನ್ಸು, ಇಲ್ಲ ಮಕ್ಕಳ ಕತೆ ಪುಸ್ತಕ, ನೀತಿ ಕಥೆಗಳು, ಈ ಥರ ಬೇರೆ ಬೇರೆ ಸೆಕ್ಷನ್ ಇರುತ್ತೆ. ಆದ್ದರಿಂದ ಈ ವಿಡಿಯೋಸನ್ನು ನೋಡೋರು ಬೇರೆ ಬೇರೆ ಥರ ಇರ್ತಾರೆ. ಈ ವ್ಯಕ್ತಿ ಅಂತೂ ಚೆನ್ನಾಗೇ ಯೂಸ್ ಮಾಡ್ಕೊಂಡಿದ್ರು. ಮೋಸ್ಟ್ಲಿ ಜಿಮ್ಗೆ ಹಾಕಿರೋ ದುಡ್ಡನ್ನೆಲ್ಲ, ಟೈಮನ್ನೆಲ್ಲ, ಎಫರ್ಟ್ಸನ್ನೆಲ್ಲ ಈ ಥರ ಯೂಸ್ ಮಾಡ್ಕೊಂಡಿದ್ರ ಅಂತ. ಆದರೆ ಅದನ್ನು ವೀಡಿಯೋ ನೋಡೋ ಕೆಟಗರಿ, ಚೆನ್ನಾಗೇ ಫಾಲೋವರ್ಸ್ ಇದ್ರು ರೀ, ಅದನ್ನು ವೀಡಿಯೋ ನೋಡೋ ಕೆಟಗರಿ ಅವರು ಮೋಸ್ಟ್ಲಿ ಬೇರೆ ಇರ್ತಾರೆ ಅನಿಸುತ್ತೆ. ಆದರೆ ನನಗೆ ಸೂಟ್ ಆಗಲಿಲ್ಲ. ಆದ್ದರಿಂದ ನಾನು ಹೊರಗಡೆ ಬಂದೆ. ನನಗೆ ಸೂಟ್ ಆಗಲಿಲ್ಲ ಅಂದರ್ಥ ಅವ್ರು ಮಾಡಿರೋ ತಪ್ಪು ಅಂತ ಅಲ್ಲ, ಅದು ನನಗೆ ಸೂಟ್ ಆಗಲಿಲ್ಲ ಅಂತ. ಅದನ್ನು ನೋಡೋರು ತುಂಬ ಜನನೇ ಇದ್ದಾರೆ, ಇಲ್ಲಾಂದರೆ ಫಾಲೋವರ್ಸ್ ಇರ್ತಾರೇನ್ರಿ? ಖಂಡಿತವಾಗಿಯೂ ನೋಡೋರು ಇರ್ತಾರೆ. ಆದ್ದರಿಂದ ನಾವು ಏನನ್ನೋ ಒಂದನ್ನು ಹೊಸದನ್ನು ಫೇಸ್ ಮಾಡಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಡಿಫ್ರೆಂಟ್ ಆಗಿದೆ ಅಂತ ಅರ್ಥ. ಡಿಫ್ರೆಂಟ್ ಆಗಿರೋದೆಲ್ಲ ತಪ್ಪಲ್ಲ, ಆದರೆ ನಮಗೆ ಸೂಟ್ ಆಗ್ತಾ ಇಲ್ಲ ಅಂದರೆ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿಲ್ಲ ಅಷ್ಟೇ. ಅದು ಎಲ್ಲಿತ್ತೋ ಆ ವಿಡಿಯೋನ ಅಲ್ಲಿಗೆ ಬಿಟ್ಟೆ. ಇನ್ಯಾರೋ ಅಕ್ಕಂದರು ಹೇಳಿರೋ ವೀಡಿಯೋಗಳನ್ನು ನೋಡಿಕೊಂಡು ನಾನು ಅಡುಗೆ ಟ್ರೈ ಮಾಡಿದೆ. ಅಟ್ಟರ್ ಫ್ಲಾಪ್ ಆಯಿತು ರೀ. ಮನೇಲಿ ಒಬ್ಬರು ಕೂಡ ತಿನ್ನಲಿಲ್ಲ. ತರಿಕೆ ಹೋಗಲಿ ಬಿಡು ಅಂತ ನಾನೇನು ಮಾಡ್ತಾಯಿದ್ನೋ ಅದನ್ನೇ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಎನ್ಕೌಂಟರ್ ಮಾಡಿದ್ರೆ, ಏನೋ ಒಂದು ಟ್ರೈ ಮಾಡಿದ್ರೆ ಹೊಸದನ್ನು, ಆ ಸಕ್ಸಸ್ ಆಯಿತೋ ಫ್ಲಾಪ್ ಆಯಿತು ಅಂತ ನಿಮಗೆ ಖಂಡಿತ ಹೇಳ್ತೀನಿ. ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ 3-4 ಜನ ಇದ್ದರೆ ನನಗೊಂದು, ನಿನಗೊಂದು, ಅವ್ರಿಗೂ ಅಂತ 4 ಥರ ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಅಡುಗೆ ಮಾಡಬೇಕಾಗತ್ತೆ. ಹಾಗಾಯಿತು ಪ್ರಾಬ್ಲಮ್ಮು. ನಮ್ಮ ಮನೆಯಲ್ಲಿರೋ 2 ಜನರಿಗೂ 4 ರುಚಿ ತುಂಬ ಚೆನ್ನಾಗಿದೆ, ಮಾಡೋಕ್ಕೆ ಬರದೇ ಇದ್ರೂ ಅದು ಚೆನ್ನಾಗಿಲ್ಲ, ಉಪ್ಪು ಸರಿ ಇಲ್ಲ, ಹುಳಿ ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಡೈಲಿ ವೆರೈಟಿ ಕೊಡಬೇಕಾಗುತ್ತಲ್ಲ. ಅದಕ್ಕೆ ಇಂಥವ್ರಿಗೆಲ್ಲ ಈ ಥರದ್ದೆಲ್ಲ ಟ್ರೈ ಮಾಡೋಕ್ಕಾಗಲ್ಲ. ಟ್ರೆಡಿಷ್ನಲ್ ಆಗಿ ನಾನು ಏನು ಬರುತ್ತೋ, ಏನು ಮಾಡ್ತಾಯಿದ್ದೀನೋ ಅದನ್ನೇ ಮಾಡಾಕಬೇಕು. ಸುಮ್ಮನೆ ಟ್ರೈ ಮಾಡೋದನ್ನು ನಾನು ಒಬ್ಬಳೇ ಮಾಡ್ಕೊಂಡು ತಿನ್ನಬೇಕು. ನನ್ನ ನಾಲ್ಗೆಗೆ ರುಚಿಯನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅದು ಹೇಗಿದ್ದರೂ ಸುಮ್ಮನಿದ್ಬಿಡುತ್ತೆ, ಮಾತೇ ಆಡಲ್ಲ. ಉಪ್ಪು ಹಾಕು, ಹುಳಿ ಹಾಕು, ಖಾರ ಹಾಕು, ಹಾಕದೇ ಇರು, ಹೇಗಾದ್ರೂ ಮಾಡು. ಇನ್ನೊಂದೇನೆಂದರೆ, ನಾವೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೇಗಾದರೂ ಮಾಡಲಿ ಬೇರೆಯವ್ರು ಮಾಡಾಕಿದ್ರೆ ಸೂಪರಾಗಿರುತ್ತೆ. ಆದರೆ ನಮ್ಮ ಮನೆಯಲ್ಲಿರೋ ಜನರಿಗೆ ನಾನು ಮಾಡೋಕ್ಕೋದಕ್ಕಿಂತ ಬೇರೆಯವರನ್ನೇ ಮಾಡಾಕಿದ್ರೆ ಇನ್ನೂ ಆಸಮಾಗಿರುತ್ತೆ. ಹೇಗಿದೆ ನೋಡ್ರಿ ಅವಸ್ಥೆ. ನಮಗೆ ಯಾರಾದರೂ ಮಾಡಿಕೊಟ್ರೆ ಸಾಕು ಅಂತ ಅನ್ನಿಸ್ತಾ ಇದ್ದರೆ ಅವ್ರಿಗೆ ಟೇಸ್ಟಿಯಾಗಿ, ಯಮ್ಮಿಯಾಗಿ ಬೇರೆಯವ್ರು ಮಾಡಿಕೊಡ್ಬೇಕು, ನಾನು ಮಾಡಿದ್ರೆ ಚೆನ್ನಾಗಿರಲ್ಲ. ಹೀಗಿರುತ್ತೆ ಕತೆ. ಹೀಗಿದೆ ನನ್ನ ರಿಚ್ ಪ್ರೋಟೀನ್ ಫುಡ್ಡಿನ ಸ್ಟೋರಿ. ಏನೇ ಇರಲಿ, ನಿಮಗೇನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ, ಹೊಸದನ್ನು ಕಲ್ತ್ಕೊಳ್ಳೋಂಗಿದ್ರೆ ಫಸ್ಟೇ ನೀವೇ ಮಾಡ್ಕೊಂಡು ತಿಂದು ನೋಡಿಬಿಡಿ. ಸುಮ್ಮನೆ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಂಡು ಆಮೇಲೆ ಅದು ವೇಸ್ಟಾಗಿ ಮತ್ತೆ ತಿರ್ಗಾ ಹೊಸದಾಗಿಂದ ಬರೋದಕ್ಕಿಂತ ಡಬಲ್ ಟೈಮ್, ತ್ರಿಬಲ್ ಟೈಮ್ ಬೇಕಾಗಿಲ್ಲ ರೀ ಟೈಮ್ ವೇಸ್ಟ್ ಮಾಡೋದು. ಫಸ್ಟ್ ನೀವೇ ಟ್ರೈ ಮಾಡಿ ನೋಡಿ. ಸೂಟೇಬಲ್ ಅಂತ ಅನಿಸಿದರೆ ಮಾತ್ರ ಎಲ್ಲರಿಗೂ ಕೊಡಿ, ನಂತರ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಅಟೆಂಪ್ಟಲ್ಲೇ ಇಡೀ ಫ್ಯಾಮಿಲಿಗೆ ಕೊಡೋ ಥರ. ಆವಾಗ 2 ಸಲ ಮಾಡಬೇಕಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ರೀ. ಪದೇ ಕೆಲಸ ಮಾಡದೇ ಇರೋ ಥರ ಟೈಮನ್ನು ಕಡಿಮೆ ಖರ್ಚು ಮಾಡಿಸಿದ್ದೀನಿ. ನಿಮ್ಗೆ ಹೆಲ್ಪ್ ಆದರೆ ಯೂಸ್ ತೊಗೊಳ್ರಿ.